ಕೋಟಿ ಕೋಟಿ ಹಣವನ್ನು ಎಣಿಸಿದ್ರೆ ಮಾತ್ರ ನಿಮಗೆ ಲೈಸೆನ್ಸ್ ಸಿಗೋದು. CL7, CL9, CL2 ಬ್ರೇವರಿ ಏನೇ ಆಗಲಿ ದುಡ್ಡಿದ್ರೆ ವಿಟಮಿನ್ ಎಂ ಇದ್ರೆ ಮಾತ್ರ ನಿಮಗೆ ಲೈಸೆನ್ಸ್ ಸಿಗುತ್ತೆ. ಇದು ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿರೋದು RB ತಿಮ್ಮಾಪುರ ಅವರಿಗೆ ಸಂಬಂಧಪಟ್ಟಂತ ಇಲಾಖೆಯಲ್ಲಿ. ಅಲ್ಲಿ ಆಡಿಯೋದಲ್ಲಿ ನೀವು ಕೇಳಿಸ್ಕೋಬಹುದು. ವಿಟಮಿನ್ ಎಂ ಅನ್ನ ಮಿನಿಸ್ಟರ್ ಕೊಡಬೇಕು ಅಂತೇಳಿ. ಯಾವ ಮಿನಿಸ್ಟರ್ ನಮಗೆ ಗೊತ್ತಿಲ್ಲ, ತನಿಖೆ ಮಾಡಿಸಿ ಗೊತ್ತಾಗಬೇಕು, ತನಿಖೆ ಆಗಬೇಕಷ್ಟೇ. ಈ ಆಡಿಯೋ ನಮಗೆ ಕೊಟ್ಟಿರೋದು ಯಾರು ಅಂತಂದ್ರೆ ಯಾರು ಲೋಕಾಯುಕ್ತ ಕಂಪ್ಲೇಂಟ್ ಕೊಟ್ಟರಲ್ಲ ಅವರೇ ಹೇಳಿ ಕೊಟ್ಟಿರೋದು ಆಡಿಯೋವನ್ನ. ನೋಡಿ ಸರ್, ಇದು ಬ್ರಹ್ಮಾಂಡ ಭ್ರಷ್ಟಾಚಾರ ಅಂತೇಳಿ ಅವರು ಆರೋಪವನ್ನ ಮಾಡಿರೋದು. ಅಬಕಾರಿ ಸಚಿವ ತಿಮ್ಮಾಪುರ ಅವರ ಇಲಾಖೆಯಲ್ಲಿ ಬೃಹತ್ ಹಗರಣ ನಡೆದಿದೆ. ಈ ಆಡಿಯೋ ಸಾಕ್ಷಿಗೆ ಅನ್ನುವಂತೆ 25 ಲಕ್ಷ ಹಣವನ್ನ ಎಣಿಸಬೇಕಾದ್ರೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿರೋದು. ಇದಕ್ಕೆ ಮೈಸೂರಲ್ಲಿ ಸಿದ್ದರಾಮಯ್ಯ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಉಪ್ಪು ತಿಂದು ನೀರು ಕುಡಿಲೇಬೇಕು, ತಪ್ಪು ಮಾಡಿದ್ರೆ ತಿಮ್ಮಾಪುರಕ್ಕೆ ಕೂಡ ಮನೆ ಕಳಿಸ್ತೀವಿ, ಅವರು ತಲೆದಂಡ ಕೂಡ ಆಗುತ್ತೆ ಅಂತೇಳಿ ಸುಳಿವನ್ನ ಕೊಟ್ಟಿದ್ದಾರೆ CM ಸಿದ್ದರಾಮಯ್ಯ ಅವರು. ಪುನಾರಚನೆಯಲ್ಲಿ ಸಚಿವ ತಿಮ್ಮಾಪುರ ಕಿಕ್ಔಟ್ ಬಹುತೇಕ ಫಿಕ್ಸ್. ನೋಡಿ, ನೀವು ಕಣ್ಣೊರೆಸುವ ಕೆಲಸವನ್ನ ಮಾಡಬೇಡಿ. ಕ್ಯಾಬಿನೆಟ್ನಲ್ಲಿ ರೀಶಫಲ್ ಆಗ್ತೀರಿ, ಯಾರನ್ನ ಏನು ಚೇಂಜಸ್ ಮಾಡ್ತೀರ ನಮ್ಗೆ ಗೊತ್ತಿಲ್ಲ. ಆದರೆ ನಾವು ಅವ್ರನ್ನ ಮಾಡಿ ಇವ್ರನ್ನ ಮಾಡಿ ಅಂತ ಹೇಳಲ್ಲ. ಈ ವಿಚಾರವಾಗಿ ಆಡಿಯೋದಲ್ಲಿ ಕೇಳಿ ಬಂದಿದೆಯಲ್ಲ, ಮಿನಿಸ್ಟರ್ ಅವ್ರ ತನಿಖೆ ಆಗಬೇಕು ಯಾರು ಅಂತೇಳಿ. ರೆವಿನ್ಯೂ DC ಯಾರೋ ಕಮಿಷನರ್ ಇದ್ದಂತ ಅವರು, ಅದಾದಮೇಲೆ ಅರ್ಬನ್ DCಗೆ ಹೋಗುತ್ತಂತೆ ದುಡ್ಡು, ಅವರ ತನಿಖೆ ಆಗಬೇಕು. ಯಾರು ಅರ್ಬನ್ DC ಅನ್ನೋದು ಗೊತ್ತಾಗಬೇಕು. ಕಮಿಷನರ್ ಕಚೇರಿಯಲ್ಲಿ 4 ಟೇಬಲ್ಗೆ ಹೋಗುತ್ತಂತೆ ದುಡ್ಡು, ಅದು ಯಾರು ಎಲ್ಲಿಗೆ ಹೋಗುತ್ತೆ ಅಂತೇಳಿ ತನಿಖೆ ಆಗಬೇಕು. ಸಿದ್ದರಾಮಯ್ಯ ಅವರ ಮೇಲೆ ಒಂದು ವಿಶ್ವಾಸ ಇದೆ, ಈ ವಿಚಾರದಲ್ಲಿ ಪಾರದರ್ಶಕವಾಗಿ ತನಿಖೆ ನಡೆಸ್ತಾರೆ ಅಂತೇಳಿ, ಎಲ್ಲವನ್ನು ಕೂಡ ಬಹಿರಂಗ ನಡೆಸ್ತಾರೆ ಅಂತೇಳಿ. ಉನ್ನತ ಮಟ್ಟದ ತನಿಖೆ ಆಗುತ್ತಾ, ಮಾಡಿಸ್ತಾರಾ ಸಿದ್ದರಾಮಯ್ಯ ಅವರು? ಭ್ರಷ್ಟಾಚಾರ ರಹಿತ ಸರ್ಕಾರ ನಾವು ನಡೆಸಿದ್ದು ಅಂತ ಹೇಳ್ಕೊಂಬಂದ್ರಲ್ಲ, ಈಗ ಪ್ರೂವ್ ಮಾಡಿ. ಒಂದು 2 ಕೋಟಿ ಸರ್, ಅವರು ಒಂದು 2 ಕೋಟಿ ಲಂಚ ಇಸ್ಕೋಬೇಕಾದ್ರೆ ರೈಡ್ ಆಗಿದೆ ಸರ್. ಅವರು ಕೂಡ ಒಂದು ಆಡಿಯೋ ಸಿಕ್ಕಿದೆ. ಆಡಿಯೋದಲ್ಲಿ ಈಗ ಯಾರು ತಿಂತಾರೆ ಅವ್ರ ಮೇಲೆ ಕ್ರಮ ತಗೊಳ್ಳಿ. ನಾವು ಅದ್ರ ಮೇಲೆ ಅದಕ್ಕೆ ಅಡ್ಡಿ ಬರಲ್ಲ. ಸಚಿವರ ಹೆಸರಿದೆ ಸರ್, ಅವರು ಕೊಡಬೇಕಾಗಿತ್ತು. ಗೊತ್ತಿಲ್ಲ, ಗೊತ್ತಿಲ್ಲ. ಬಿಜೆಪಿ ಅಲಿಗೇಷನ್ ಅದ್ರ ಮೇಲೆ ಶುರುವಾಗಿದೆ. ಈಗ ಭ್ರಷ್ಟಾಚಾರ ನಡೀತಾ ಇದೆ ಇಷ್ಟರ ಮಟ್ಟಿಗೆ. ಲಿಕ್ಕರ್ ಸಚಿವರು ಅದನ್ನ 40% ಕಮಿಷನ್ ತಗೋತಾರೆ ಅಂತ ಯಾರು ಹೇಳಿದ್ರು? ಕೆಂಪಣ್ಣ ಅಲ್ಲ, ಮತ್ತೆ ಅವರು ಒಂದು 2 ಕೋಟಿ ಲಂಚ ಇಸ್ಕೋಬೇಕಾದ್ರೆ ರೈಡ್ ಆಗಿದೆ ಸರ್. ಕೋಟಿ ಕೋಟಿ ಹಣವನ್ನು ಎಣಿಸಿದ್ರೆ ಮಾತ್ರ ನಿಮಗೆ ಲೈಸೆನ್ಸ್ ಸಿಗೋದು. CL7, CL9, CL2 ಬ್ರೇವರಿ ಏನೇ ಆಗಲಿ ದುಡ್ಡಿದ್ರೆ ವಿಟಮಿನ್ ಎಂ ಇದ್ರೆ ಮಾತ್ರ ನಿಮಗೆ ಲೈಸೆನ್ಸ್ ಸಿಗುತ್ತೆ. ಇದು ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿರೋದು RB ತಿಮ್ಮಾಪುರ ಅವರಿಗೆ ಸಂಬಂಧಪಟ್ಟಂತ ಇಲಾಖೆಯಲ್ಲಿ. ಅಲ್ಲಿ ಆಡಿಯೋದಲ್ಲಿ ನೀವು ಕೇಳಿಸ್ಕೋಬಹುದು. ವಿಟಮಿನ್ ಎಂ ಅನ್ನ ಮಿನಿಸ್ಟರ್ ಕೊಡಬೇಕು ಅಂತೇಳಿ. ಯಾವ ಮಿನಿಸ್ಟರ್ ನಮಗೆ ಗೊತ್ತಿಲ್ಲ, ತನಿಖೆ ಮಾಡಿಸಿ ಗೊತ್ತಾಗಬೇಕು, ತನಿಖೆ ಆಗಬೇಕಷ್ಟೇ. ಈ ಆಡಿಯೋ ನಮಗೆ ಕೊಟ್ಟಿರೋದು ಯಾರು ಅಂತಂದ್ರೆ ಯಾರು ಲೋಕಾಯುಕ್ತ ಕಂಪ್ಲೇಂಟ್ ಕೊಟ್ಟರಲ್ಲ ಅವರೇ ಹೇಳಿ ಕೊಟ್ಟಿರೋದು ಆಡಿಯೋವನ್ನ. ನೋಡಿ ಸರ್, ಇದು ಬ್ರಹ್ಮಾಂಡ ಭ್ರಷ್ಟಾಚಾರ ಅಂತೇಳಿ ಅವರು ಆರೋಪವನ್ನ ಮಾಡಿರೋದು. ಅಬಕಾರಿ ಸಚಿವ ತಿಮ್ಮಾಪುರ ಅವರ ಇಲಾಖೆಯಲ್ಲಿ ಬೃಹತ್ ಹಗರಣ ನಡೆದಿದೆ. ಈ ಆಡಿಯೋ ಸಾಕ್ಷಿಗೆ ಅನ್ನುವಂತೆ 25 ಲಕ್ಷ ಹಣವನ್ನ ಎಣಿಸಬೇಕಾದ್ರೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿರೋದು. ಇದಕ್ಕೆ ಮೈಸೂರಲ್ಲಿ ಸಿದ್ದರಾಮಯ್ಯ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಉಪ್ಪು ತಿಂದು ನೀರು ಕುಡಿಲೇಬೇಕು, ತಪ್ಪು ಮಾಡಿದ್ರೆ ತಿಮ್ಮಾಪುರಕ್ಕೆ ಕೂಡ ಮನೆ ಕಳಿಸ್ತೀವಿ, ಅವರು ತಲೆದಂಡ ಕೂಡ ಆಗುತ್ತೆ ಅಂತೇಳಿ ಸುಳಿವನ್ನ ಕೊಟ್ಟಿದ್ದಾರೆ CM ಸಿದ್ದರಾಮಯ್ಯ ಅವರು. ಪುನಾರಚನೆಯಲ್ಲಿ ಸಚಿವ ತಿಮ್ಮಾಪುರ ಕಿಕ್ಔಟ್ ಬಹುತೇಕ ಫಿಕ್ಸ್. ನೋಡಿ, ನೀವು ಕಣ್ಣೊರೆಸುವ ಕೆಲಸವನ್ನ ಮಾಡಬೇಡಿ. ಕ್ಯಾಬಿನೆಟ್ನಲ್ಲಿ ರೀಶಫಲ್ ಆಗ್ತೀರಿ, ಯಾರನ್ನ ಏನು ಚೇಂಜಸ್ ಮಾಡ್ತೀರ ನಮ್ಗೆ ಗೊತ್ತಿಲ್ಲ. ಆದರೆ ನಾವು ಅವ್ರನ್ನ ಮಾಡಿ ಇವ್ರನ್ನ ಮಾಡಿ ಅಂತ ಹೇಳಲ್ಲ. ಈ ವಿಚಾರವಾಗಿ ಆಡಿಯೋದಲ್ಲಿ ಕೇಳಿ ಬಂದಿದೆಯಲ್ಲ, ಮಿನಿಸ್ಟರ್ ಅವ್ರ ತನಿಖೆ ಆಗಬೇಕು ಯಾರು ಅಂತೇಳಿ. ರೆವಿನ್ಯೂ DC ಯಾರೋ ಕಮಿಷನರ್ ಇದ್ದಂತ ಅವರು, ಅದಾದಮೇಲೆ ಅರ್ಬನ್ DCಗೆ ಹೋಗುತ್ತಂತೆ ದುಡ್ಡು, ಅವರ ತನಿಖೆ ಆಗಬೇಕು. ಯಾರು ಅರ್ಬನ್ DC ಅನ್ನೋದು ಗೊತ್ತಾಗಬೇಕು. ಕಮಿಷನರ್ ಕಚೇರಿಯಲ್ಲಿ 4 ಟೇಬಲ್ಗೆ ಹೋಗುತ್ತಂತೆ ದುಡ್ಡು, ಅದು ಯಾರು ಎಲ್ಲಿಗೆ ಹೋಗುತ್ತೆ ಅಂತೇಳಿ ತನಿಖೆ ಆಗಬೇಕು. ಸಿದ್ದರಾಮಯ್ಯ ಅವರ ಮೇಲೆ ಒಂದು ವಿಶ್ವಾಸ ಇದೆ, ಈ ವಿಚಾರದಲ್ಲಿ ಪಾರದರ್ಶಕವಾಗಿ ತನಿಖೆ ನಡೆಸ್ತಾರೆ ಅಂತೇಳಿ, ಎಲ್ಲವನ್ನು ಕೂಡ ಬಹಿರಂಗ ನಡೆಸ್ತಾರೆ ಅಂತೇಳಿ. ಉನ್ನತ ಮಟ್ಟದ ತನಿಖೆ ಆಗುತ್ತಾ, ಮಾಡಿಸ್ತಾರಾ ಸಿದ್ದರಾಮಯ್ಯ ಅವರು? ಭ್ರಷ್ಟಾಚಾರ ರಹಿತ ಸರ್ಕಾರ ನಾವು ನಡೆಸಿದ್ದು ಅಂತ ಹೇಳ್ಕೊಂಬಂದ್ರಲ್ಲ, ಈಗ ಪ್ರೂವ್ ಮಾಡಿ.
ಒಂದು 2 ಕೋಟಿ ಸರ್ ಅವರು ಒಂದು 2 ಕೋಟಿ ಲಂಚ ಇಸ್ಕೋಬೇಕಾದ್ರೆ ರೈಡ್ ಆಗಿದೆ ಸರ್. ಅವರು ಕೂಡ ಒಂದು ಆಡಿಯೋ ಸಿಕ್ಕಿದೆ. ಆಡಿಯೋದಲ್ಲಿ ಈಗ ಯಾರು ಸಚಿವರು ಹೇಳಿದ್ದಾರೆ ಸರ್. ತಿಂತಾರೆ ಅವ್ರ ಮೇಲೆ ಕ್ರಮ ತಗೊಳ್ಳಿ. ಅಲ್ಲ ಬಟ್ ನಾವು ಅದ್ರ ಮೇಲೆ ಅದಕ್ಕೆ ಅಡ್ಡಿ ಬರಲ್ಲ. ಲಿಕ್ಕರ್ ಸಚಿವರ ಆಡಿಯೋದಲ್ಲಿ ಸಚಿವರ ಹೆಸರಿದೆ ಸರ್. ಅಬಕಾರಿ ಸಚಿವರ ಹೆಸರಿದೆ. ಅವರು ಕೊಡಬೇಕಾಗಿತ್ತು. ಗೊತ್ತಿಲ್ಲ ನನಗೆ ಗೊತ್ತಿಲ್ಲ. ಅಲ್ಲ ಬಿಜೆಪಿ ಅಲಿಗೇಷನ್ ಅದ್ರ ಮೇಲೆ ಶುರುವಾಗಿದೆ ಈಗ. ಭ್ರಷ್ಟಾಚಾರ ನಡೀತಾ ಇದೆ ಇಷ್ಟರ ಮಟ್ಟಿಗೆ. ಲಿಕ್ಕರ್ ಸಚಿವರು ಅದನ್ನ ಈಗ 40% ಕಮಿಷನ್ ತಗೋತಾರೆ ಅಂತ ಯಾರು ಹೇಳಿದ್ರು? ಕೆಂಪಣ್ಣ ಅಲ್ಲ ಮತ್ತೆ ಸರ್. ಅವರು ಒಂದು 2 ಕೋಟಿ ಲಂಚ ಇಸ್ಕೋಬೇಕಾದ್ರೆ ರೈಡ್ ಆಗಿದೆ ಸರ್. ಕೋಟಿ ಕೋಟಿ ಹಣವನ್ನ ಎಣಿಸಿದ್ರೆ ಮಾತ್ರ ನಿಮಗೆ ಲೈಸೆನ್ಸ್ ಸಿಗೋದು. CL7, CL9, CL2, ಬ್ರೇವರಿ ಏನೇ ಆಗಲಿ ದುಡ್ಡಿದ್ರೆ, ವಿಟಮಿನ್ ಎಂ ಇದ್ರೆ ಮಾತ್ರ ನಿಮಗೆ ಲೈಸೆನ್ಸ್ ಸಿಗುತ್ತೆ. ಇದು ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿರೋದು RB ತಿಮ್ಮಾಪುರ ಅವರಿಗೆ ಸಂಬಂಧಪಟ್ಟಂಥ ಇಲಾಖೆಯಲ್ಲಿ. ಅಲ್ಲಿ ಆಡಿಯೋದಲ್ಲಿ ನೀವು ಕೇಳಿಸ್ಕೋಬೋದು. ವಿಟಮಿನ್ ಎಂ ಅನ್ನ ಮಿನಿಸ್ಟ್ರು ಕೊಡಬೇಕು ಅಂತೇಳಿ. ಯಾವ ಮಿನಿಸ್ಟ್ರು ನಮಗೆ ಗೊತ್ತಿಲ್ಲ, ತನಿಖೆ ಮಾಡಿಸಿ ಗೊತ್ತಾಗಬೇಕು, ತನಿಖೆ ಆಗಬೇಕಷ್ಟೇ. ಈ ಆಡಿಯೋ ನಮಗೆ ಕೊಟ್ಟಿರೋದು ಯಾರು ಅಂತಂದ್ರೆ, ಯಾರು ಲೋಕಾಯುಕ್ತ ಕಂಪ್ಲೇಂಟ್ ಕೊಟ್ಟರಲ್ಲ ಅವರೇ ಹೇಳಿ ಕೊಟ್ಟಿರೋದು ಆಡಿಯೋವನ್ನ. ನೋಡಿ ಸರ್, ಇದು ಬ್ರಹ್ಮಾಂಡ ಭ್ರಷ್ಟಾಚಾರ ಅಂತೇಳಿ ಅವ್ರ ಆರೋಪವನ್ನ ಮಾಡಿರೋದು. ಅಬಕಾರಿ ಸಚಿವ ತಿಮ್ಮಾಪುರ ಅವರ ಇಲಾಖೆಯಲ್ಲಿ ಬೃಹತ್ ಹಗರಣ ನಡೆದಿದೆ. ಈ ಆಡಿಯೋ ಸಾಕ್ಷಿಗೆ ಅನ್ನುವಂತೆ 25 ಲಕ್ಷ ಹಣವನ್ನ ಎಣಿಸಬೇಕಾದ್ರೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿರೋದು. ಇದಕ್ಕೆ ಮೈಸೂರಲ್ಲಿ ಸಿದ್ದರಾಮಯ್ಯ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಉಪ್ಪು ತಿಂದು ನೀರು ಕುಡಿಲೇಬೇಕು, ತಪ್ಪು ಮಾಡಿದ್ರೆ ತಿಮ್ಮಾಪುರ ಕೂಡ ಮನೆ ಕಳಿಸ್ತೀವಿ, ಅವರು ತಲೆದಂಡ ಕೂಡ ಆಗುತ್ತೆ ಅಂತೇಳಿ ಸುಳಿವನ್ನ ಕೊಟ್ಟಿದ್ದಾರೆ CM ಸಿದ್ದರಾಮಯ್ಯ ಅವರು. ಪುನಾರಚನೆಯಲ್ಲಿ ಸಚಿವ ತಿಮ್ಮಾಪುರ ಕಿಕ್ಔಟ್ ಬಹುತೇಕ ಫಿಕ್ಸ್. ನೋಡಿ, ನೀವು ಕಣ್ಣೊರೆಸುವ ಕೆಲಸವನ್ನ ಮಾಡಬೇಡಿ. ಕ್ಯಾಬಿನೆಟ್ನಲ್ಲಿ ರೀಶಫಲ್ ಆಗ್ತೀರಿ, ಯಾರನ್ನ ಏನು ಚೇಂಜಸ್ ಮಾಡ್ತೀರ ನಮ್ಗೆ ಗೊತ್ತಿಲ್ಲ. ಆದರೆ ನಾವು ಅವ್ರನ್ನ ಮಾಡಿ ಇವ್ರನ್ನ ಮಾಡಿ ಅಂತ ಹೇಳಲ್ಲ. ಈ ವಿಚಾರವಾಗಿ ಆಡಿಯೋದಲ್ಲಿ ಕೇಳಿ ಬಂದಿದೆಯಲ್ಲ, ಮಿನಿಸ್ಟರ್ ಅವ್ರ ತನಿಖೆ ಆಗಬೇಕು ಯಾರು ಅಂತೇಳಿ. ರೆವಿನ್ಯೂ DC ಯಾರೋ ಕಮಿಷನರ್ ಇದ್ದಂತ ಅವರು, ಅದಾದಮೇಲೆ ಅರ್ಬನ್ DC ಹೋಗುತ್ತಂತೆ ದುಡ್ಡು, ಅವರ ತನಿಖೆ ಆಗಬೇಕು. ಯಾರು ಆ ಅರ್ಬನ್ DC ಅನ್ನೋದು ಗೊತ್ತಾಗಬೇಕು. ಕಮಿಷನರ್ ಕಚೇರಿಯಲ್ಲಿ 4 ಟೇಬಲ್ಗೆ ಹೋಗುತ್ತಂತೆ ದುಡ್ಡು, ಅದು ಯಾರು ಎಲ್ಲಿಗೆ ಹೋಗುತ್ತೆ ಅಂತೇಳಿ ತನಿಖೆ ಆಗಬೇಕು. ಸಿದ್ದರಾಮಯ್ಯ ಅವರ ಮೇಲೆ ಒಂದು ವಿಶ್ವಾಸ ಇದೆ, ಈ ವಿಚಾರದಲ್ಲಿ ಪಾರದರ್ಶಕವಾಗಿ ತನಿಖೆ ನಡೆಸ್ತಾರೆ ಅಂತೇಳಿ, ಎಲ್ಲವನ್ನು ಕೂಡ ಬಹಿರಂಗ ನಡೆಸ್ತಾರೆ ಅಂತೇಳಿ. ಉನ್ನತ ಮಟ್ಟದ ತನಿಖೆ ಆಗುತ್ತಾ, ಮಾಡಿಸ್ತಾರಾ ಸಿದ್ದರಾಮಯ್ಯ ಅವರು? ಭ್ರಷ್ಟಾಚಾರ ರಹಿತ ಸರ್ಕಾರ ನಾವು ನಡೆಸಿದ್ದು ಅಂತ ಹೇಳ್ಕೊಂಬಂದ್ರಲ್ಲ, ಈಗ ಪ್ರೂವ್ ಮಾಡಿ. ಒಂದು 2 ಕೋಟಿ ಸರ್. ಅವರು ಒಂದು 2 ಕೋಟಿ ಲಂಚ ಇಸ್ಕೋಬೇಕಾದ್ರೆ ರೈಡ್ ಆಗಿದೆ ಸರ್. ಅವರು ಕೂಡ ಒಂದು ಆಡಿಯೋ ಸಿಕ್ಕಿದೆ. ಆಡಿಯೋದಲ್ಲಿ ಈಗ ಯಾರು ತಿಂತಾರೆ ಅವ್ರ ಮೇಲೆ ಕ್ರಮ ತಗೊಳ್ಳಿ. ಅಲ್ಲ ಬಟ್ ನಾವು ಅದ್ರ ಮೇಲೆ ಅದಕ್ಕೆ ಅಡ್ಡಿ ಬರಲ್ಲ. ಲಿಕ್ಕರ್ ಸಚಿವರ ಆಡಿಯೋದಲ್ಲಿ ಸಚಿವರ ಹೆಸರಿದೆ ಸರ್. ಅಬಕಾರಿ ಸಚಿವರ ಹೆಸರಿದೆ. ಅವರು ಕೊಡಬೇಕಾಗಿತ್ತು. ಗೊತ್ತಿಲ್ಲ ನನಗೆ ಗೊತ್ತಿಲ್ಲ. ಅಲ್ಲ ಬಿಜೆಪಿ ಅಲಿಗೇಷನ್ ಅದ್ರ ಮೇಲೆ ಶುರುವಾಗಿದೆ ಈಗ. ಭ್ರಷ್ಟಾಚಾರ ನಡೀತಾ ಇದೆ ಇಷ್ಟರ ಮಟ್ಟಿಗೆ. ಲಿಕ್ಕರ್ ಸಚಿವರು ಅದನ್ನ ಈಗ 40% ಕಮಿಷನ್ ತಗೋತಾರೆ ಅಂತ ಯಾರು ಹೇಳಿದ್ರು? ಕೆಂಪಣ್ಣ ಅಲ್ಲ ಮತ್ತೆ ಸರ್. ಅವರು ಒಂದು 2 ಕೋಟಿ ಲಂಚ ಇಸ್ಕೋಬೇಕಾದ್ರೆ ರೈಡ್ ಆಗಿದೆ ಸರ್.